ಗಂಡ ಹೆಂಡತಿ ಜಗಳ ತುಂಬಾ ಅಂದ್ರೆ ಅಕ್ರಮ ಸಂಬಂಧ, ಹೆಂಡತಿನ ಓಡಿಸ್ಬಿಟ್ಟಿರೋದು ಇದೇ ಬಹಳ ಜಾಸ್ತಿ. ಮತ್ ಮಿಕ್ಕಿದವರು ಶಾಕಿಂಗ್ ಏನಂತಂದ್ರೆ ವಯಸ್ಸಾದ ತಾಯಂದಿರು ಅವ್ರು ತುಂಬಾ ಜನ ಯಾಕೆ ಬಂದಿದ್ದಾರೆ ಅಂತಂದ್ರೆ ಪೆನ್ಷನ್ ನಿಂತೋಗಿದೆ ಲಾಸ್ಟ್ 5.5 months ಇಂದ. ಅವರು ಮಕ್ಕಳು ಗಂಡು ಮಕ್ಕಳು ಚಪ್ಪಲಿ ತಗೊಂಡು ಒಡೆದು ಹೊರಗೆ ಹಾಕೋ ಒಂದು ಸ್ಥಿತಿಯಲ್ಲಿ ಈ ಒಂದು ತಾಯಿ ಹೇಳ್ತಾ ಇದ್ರು. ಹ್ಯಾಂಡಿಕ್ಯಾಪ್ ಅವ್ರ ಸ್ಥಿತಿ ಅಂತೂ ತುಂಬಾ ಗಂಭೀರ ಆಗಿದೆ. 5 ತಿಂಗಳಿಂದ ಹ್ಯಾಂಡಿಕ್ಯಾಪ್ ಅವ್ರಿಗೆ, ಕಾಲು ಇಲ್ದವ್ರಿಗೆ ಪೆನ್ಷನ್ ಬಂದಿಲ್ಲ, ಭಿಕ್ಷೆ ಬೇಡ್ಕೊಂಡು ರೋಡಿಗೆ ಬಂದ್ಬಿಟ್ಟಿದ್ದಾರೆ. ಅಷ್ಟೊಂದು ಗಂಭೀರವಾದಂತ ಪರಿಸ್ಥಿತಿ ಇವತ್ತು 5 ತಿಂಗಳಿಂದ ಪೆನ್ಷನ್ಗಳು ಬರ್ತಾ ಇರೋದ್ರಿಂದ ಹಿರಿಯ ನಾಗರಿಕರು ತುಂಬಾ ಜನ. ಅದು ಹೊರತಾಗಿ ನಾನು ತಾಲೂಕು ಆಸ್ಪತ್ರೆ ವಿಸಿಟ್ ಮಾಡಿದ್ದೆ ಮುದ್ದೇಬಿಹಾಳದ್ದು. ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ್ಲೂ ಈ ಟೈಮ್ಗೆ. ಬಟ್ ಏನಂತಂದ್ರೆ ನಾನು ಅಲ್ಲಿ ಇದ್ದಿದ್ದು 1 ತಾಸು ಒಳಗೂನು ಒಂದು 3-4 ಜನ ಬಂದು ಔಷಧಿನ ಹೊರಗಡೆ ಬರ್ಕೊಡ್ತಾ ಇದ್ರು ಅಂತ ಹೇಳಿದ್ರು. ಅದನ್ನು ಸಹ ನಾನು DHO ಮತ್ತೆ DC ಅವ್ರ ಗಮನಕ್ಕೆ ನಾನು ತಗೊಂಡ್ಬಂದಿದ್ದೀನಿ. ಮತ್ತೆ ನಾವು ಈ ತಾಂಡಾ ಇದಕ್ಕೆ ಹೋದಾಗ ಅಲ್ಲಿ ತಾಂಡಾನೇ ಅಲ್ಲ, ನಿನ್ನೆ ಕ್ರೂಸರ್ ಮಾಡ್ಕೊಂಡು ಒಂದಷ್ಟು ಜನ ಹೆಣ್ಮಕ್ಳು ಬಂದಿದ್ರು. ಇಲ್ಲಿ ಸುಮಾರು ಗ್ರಾಮೀಣ ಭಾಗದಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ, ಬರೀ ಹೆಣ್ಮಕ್ಳು ಕ್ರೂಸರ್ ಮಾಡ್ಕೊಂಡು ಬರೀ ಹೆಣ್ಮಕ್ಳು ಎಷ್ಟು ಎಲ್ಲಾ ಕಡೆ ಇದು ವ್ಯಾಪಕ ಆಗ್ಬಿಟ್ಟಿದೆ. ಇತ್ತೀಚೆಗಂತೂ ಮನೆಗಳಲ್ಲಿ ತಂದು ಮಾರೋದು, ಊರಿನಲ್ಲಿ ಆ ಅಂಗಡಿಗಳಿರ್ತಾವಲ್ಲ, ಏನಂತೀವಿ ನಾವು ಇಲ್ಲಿ ದಿನಸಿ ಅಂಗಡಿ, ಕಿರಾಣಿ ಅಂಗಡಿ, ಅಲ್ಲಿ ಮಾರಾಟ, ಇದೆಲ್ಲ ನಾವು ನೋಡಿರ್ಲಿಲ್ಲ. ಇದು ವ್ಯಾಪಕವಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ಪೀಳಿಗೆಯನ್ನ ಮುಟ್ಕಾಕ್ಬಿಡುತ್ತೇನೋ, ನಾಶ ಮಾಡಿಬಿಡುತ್ತೇನೋ ಅನ್ನೋಷ್ಟು ಭಯ ಆಗುವಷ್ಟು ಅಕ್ರಮ ಮದ್ಯ ಮಾರಾಟ ದಂಧೆ ಚಾಲುವಾಗಿದೆ. ಶಾಲೆ ಪಕ್ಕದಲ್ಲೇ ಮಾರಾಟ ಮಾಡ್ತಾರೆ. ಮತ್ತೆ ಎಷ್ಟೋ ಜನ, ನಾನು 3 ದಿವಸದಿಂದ ಇದೀನಲ್ಲ, ಈ ಅಕ್ರಮ ಮಾರಾಟ ಮದ್ಯ ದಂಧೆ ಅಂತೂ ಇವತ್ತು ನಾವು ಅವರು ಬಂದಿದ್ರು ಆಫೀಸರು, ಅವರು DC ಅವ್ರು ಅಂತಾರೆ 1 ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದೀವಿ, 234 ರೇಡ್ ಮಾಡಿದೀವಿ, ಏನೆಲ್ಲ ಹೇಳ್ತಾರೆ. ಬಟ್ ಇದು ಯಾಕೋ ಅದು ನಮ್ಗೆ ಅವರ ಉತ್ತರ ನಮ್ಗೆ ಸರಿಯಾದಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತರಲಿಲ್ಲ. ಅದಲ್ಲದೆ ಒಂದು ಸುಮಾರು ನನ್ನ ಕಂಡಂಗೆ ಒಂದು 6-7 ಅಂಗನವಾಡಿಗಳದ್ದು ಕಂಪ್ಲೇಂಟ್ಸ್ ಬಂದಿದೆ. ನಾನಿಲ್ಲಿ MCH ಆಸ್ಪತ್ರೆಗೆ ಹೋದಾಗ್ಲೂ ಅಷ್ಟೇ, ಒಂದು ತಾಯಿ ಒಂದು ಗರ್ಭಿಣಿಯನ್ನ ಮಾತಾಡಿಸ್ಬೇಕಾದ್ರೆ ಅವಳಿಗೆ ಗೊತ್ತೇ ಇಲ್ಲ, ಇನ್ನ ಏನವ್ವ ನಿನಗೆ ಮೊಟ್ಟೆ ಕೊಟ್ಟಿದಾರೇನೋ, ಮೊಟ್ಟೆ ಇಲ್ರಿ ಮೇಡಮ್ ಅಂತಾಳೆ. ತಾಯಿ ಕಾರ್ಡ್ ಒಂದು ಮಾಡಿಸಿದಾಳೆ. ಅವರಿಗೆ ಪ್ರತಿ ತಿಂಗಳ ಏನ್ ಗರ್ಭಿಣಿಯರಿಗೆ ಬರಬೇಕು, ಕೆಲವೊಂದು ಅಂಗನವಾಡಿ ಮುಚ್ಚೇ ಬಿಟ್ಟಿರ್ತಾರಂತೆ, ಹೋಗೋದೇ ಇಲ್ಲ. ಟೀಚರ್ ಒಂದು ಅಂಗನವಾಡಿಯಲ್ಲಿ ಕಣ್ಣು ಕಾಣೋದಿಲ್ಲ ಅಂತೆ, ಅವರು ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ, ಮಕ್ಕಳೆಲ್ಲ ಆಚೆ ಕಡೆ ಇರ್ತಾರೆ. ಕೆಲವೊಂದು ಅಂಗನವಾಡಿ ಬೀಗ ಹಾಕ್ಬಿಟ್ಟಿರ್ತಾರಂತೆ. ಬಟ್ ಇದೆಲ್ಲ ಹೆಂಗಾಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಇವತ್ತು ನಾನು 3 ದಿನದಲ್ಲಿ ಒಂದು 7ರಿಂದ 8 ಅಂಗನವಾಡಿ ಕಂಪ್ಲೇಂಟ್ಸ್ ಬಂದಿದೆ. ಮತ್ತೆ ನಾನೇ ಒಂದು ಅಂಗನವಾಡಿ ವಿಸಿಟ್ ಮಾಡಿದೆ, ನಮ್ ಜೈಲ್ ಪಕ್ಕ ಇದ್ದಿದ್ದ ಅಂಗನವಾಡಿ. ಅಲ್ಲಿ ಕರೆಂಟೇ ಇಲ್ಲ, ಫ್ಯಾನ್ ಇಲ್ಲ, ಲೈಟ್ ಇಲ್ಲ. ಅಂದ್ರೆ ಫ್ಯಾನ್ ಇದೆ ಒಂದ್ ಕಡೆ, ಆಯಮ್ಮ ಹೇಳೋದ್ ಪ್ರಕಾರ ಕಡೆ 1 ವರ್ಷದಿಂದ ಲೈಟೇ ಇಲ್ಲ. ಹೆಂಗೆ ಪುಟ್ಟ ಮಕ್ಕಳನ್ನ, ಅದು ಬೇಸಿಗೆ ಕಾಲದಲ್ಲೆಲ್ಲ ಹೆಂಗ್ ಅಂಗನವಾಡಿಯಲ್ಲಿ ಇಟ್ಕೊಳ್ತಾರೆ ಅನ್ನೋದೇ ನನ್ಗೆ ಆಶ್ಚರ್ಯ. ಅಲ್ಲಿ ಏನಂತಾರೆ, ಈ ಏಜೆನ್ಸಿ ಕೆಳಗಡೆ ಕೆಲಸ ಮಾಡ್ತಾರಲ್ಲ, ನಾನ್ ಕ್ಲಿನಿಕಲ್ಸ್, ಗ್ರೂಪ್ D ಅವರು, ಇವರೆಲ್ಲ, ಮತ್ತೆ ಇವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸರ್ಕಾರದಿಂದ MOU ಸೈನ್ ಮಾಡ್ಕೊಂಡಿರ್ತಾರೆ. ಕೆಲವೊಂದ್ಸಲ